ನಿಗದಿಪಡಿಸಿದ ಕೂಲಿ ನೀಡುವಂತೆ ಇಂಜಿನಿಯರ್ ವಿರುದ್ಧ ಮಹಾಜನದಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಕೂಲಿ ಕಾರ್ಮಿಕರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಹಾಜನದಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನರೇಗಾ ಕೂಲಿ ಕಾರ್ಮಿಕರು, ಮೇಟಿಗಳು ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಪಿಡಿಒ ಡಾಕ್ಟರ್ ಪ್ರಭಾಕರ ಎಸ್ಎಂ ಅವರಿಗೆ ಮನವಿ ಸಲ್ಲಿಸಿದರು. ಹೆಚ್ಚಿಗೆ ಕೆಲಸಕ್ಕೆ ಕಡಿಮೆ ಕೂಲಿ, ನರೇಗಾ ಕೆಲಸದಲ್ಲಿರುವ ಕೂಲಿ ಕಾರ್ಮಿಕರಿಗೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲದಿರುವುದು, ಕೂಲಿ ಕಾರ್ಮಿಕರಿಗೆ ಗಾಯಾಳುಗಳಾದಾಗ ಪ್ರಥಮ ಚಿಕಿತ್ಸೆ ಇಲ್ಲದಿರುವುದು, ಇಂಜಿನಿಯರ್ ಸರಿಯಾದ ಸಮಯಕ್ಕೆ ಬಾರದೆ ಅಳತೆ ಮಾಡಲು ರಾತ್ರಿ ವೇಳೆಯಲ್ಲಿ ಬರುವುದು ನಿರ್ಲಕ್ಷ್ಯತನಕ್ಕೆ ಕಾರಣವಾಗಿದೆ. ಸರ್ಕಾರ ನಿಗದಿಪಡಿಸಿದ ಕೂಲಿಯನ್ನು ನೀಡದೆ ನಿರ್ಲಕ್ಷ್ಯ ವಹಿಸಿದ ಇಂಜಿನಿಯರ್ ವೀರೇಶ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇಟಗಿ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿ ವರ್ಗ ಶಾಂತಿ ಸುವ್ಯವಸ್ಥೆ ಕಾಪಾಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯಕರ್ತರಾದ ಶಹನಾಜ್ ಕೂಲಿ ಕಾರ್ಮಿಕರಿಗೆ ನಿಗದಿಪಡಿಸಿದ ಕೂಲಿ ನೀಡಬೇಕು, ಕುಡಿಯುವ ನೀರು, ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಎಂದು ಹೇಳಿದರು. ಹೂವಿನಹಡಗಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ತಾಲೂಕು ಕಾರ್ಯಕರ್ತರಾದ ಶಬೀರ್ ಬಾಷಾ ಮಾತನಾಡಿದರು. ಹೊಸಪೇಟೆ ತಾಲೂಕು ಕಾರ್ಯಕರ್ತೆ ಹುಲಿಗೆಮ್ಮ ಇದ್ದರು. ನರೇಗಾ ಮೇಟಿಗಳಾದ ತಾಳ್ಕಲ್ ಎಸ್ ಬಸವರಾಜ, ಯುಬಿ ಕೊಟ್ರೇಶ್, ಸುಭಾಷ್, ಟಿ ಪ್ರಶಾಂತ್, ಹನುಮಂತಪ್ಪ, ವಿ ನಾಗರಾಜ, ಬಸವನಗೌಡ, ಯಲ್ಲಪ್ಪ, ಲಕ್ಕಪ್ಪ, ವಿಜಯಕುಮಾರ, ಮಂಜುನಾಥ, ಕೊಟ್ರೇಶಂ, ಗೋಣೆಪ್ಪ, ಕರಿಯಪ್ಪ, ಬಸವರಾಜ ಕೂಲಿ ಕಾರ್ಮಿಕರಿದ್ದರು. ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ನಾವು ಬಂದಿರೋದು ಇಲ್ಲಿ ಎದಕ್ಕಂದ್ರೆ ನಮ್ಗೆ ಕೆಲಸ ಕರೆಕ್ಟ್ ಮಾಡಿ ಇಲ್ಲಿ ಬಿಸಿಲಲ್ಲಿ ನಾವು ಹೋಗಿ 3-4 ಕಿಲೋಮೀಟರ್ ಕೆಲಸ ಮಾಡ್ತೀವಿ. ನಾವು ಕೆಲಸ ಮಾಡಿದ್ರೆ ಕೂಲಿ ಕಡಿಮೆ ಬರೀತಿದ್ದಾರೆ. ಹೊಸ ಇಂಜಿನಿಯರ್, ಹಳೆ ಇಂಜಿನಿಯರ್ ಮಾಡಿದ ತಪ್ಪನ ಹೊಸ ಇಂಜಿನಿಯರ್ ಬಂದ್ಮೇಲೆ ಸಾರ್ ತಿಳಿಸಿದ್ರು ಸಹಿತನು ಮತ್ತೆ ತಪ್ಪು ಮಾಡಿದ್ದಾರೆ. ಅವರು ನನಗೆ ಮೊನ್ನೆನೇ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಪಿಡಿಒ ಸರ್ ಹೇಳಿದ್ರು, ಇಲ್ಲ ನಾವು ಸುಧಾರಿಸ್ಕೊಂತೀವಿ, ನಾವು ಮತ್ತೆ ಒಳ್ಳೆ ಅದನ್ನ ಇದು ಮಾಡ್ಕೊಂತೀವಿ, ನೀವು ಕಂಪ್ಲೇಂಟ್ ಮಾಡಿ ಸ್ಟ್ರೈಕ್ ಮಾಡ್ಬೇಡ್ರಿ ಅಂತ ನಿಂತಿದ್ದೆ. 5 ರೂಪಾಯಿ ಜಾಸ್ತಿ ಮಾಡ್ಯಾರ ನಮ್ಮ ಕೂಲಿ, 300 ರೂಪಾಯಿ. ನಾವು ಏನು ಕೇಳಬೇಕಿತ್ತು ಕುಂತು ಜಗಳ ಮಾಡೋದು, ನೀರಿಂದು ಇನ್ನೊಂದು ಕೇಳಂಗಿಲ್ಲ. ನಮ್ದು ಇಲ್ಲಿ ಏನೈತಿ, ನಾವು ಕೆಲಸ ಮಾಡಿದೀವಿ, ನಮ್ಗೆ ಕೂಲಿ ಕಡಿಮೆ ಬಂದಿತ್ತು. 1 ಪಾಯಿಂಟು ಟಿ ಎ ಆದರೂ ನಾವು ಸ್ಥಳದಾಗ ನಾವು ಇರ್ತೀವಲ್ವ ಲೇಬರ್, ನಮ್ಮ ಮುಂದೆ ಬಂದು ಮೆಜರ್ಮೆಂಟ್ ತೊಗೋಬೇಕು ಅವರು. ನಾವೆಲ್ಲ ಮನೆಗೆ ಹೋದಾಗ ಮೇಟಿಗಳಂತ್ರ ಬರೋದಲ್ಲ, ರಾತ್ರಿ 8 ಗಂಟೆಗೆ ಆ ಟಿ ಎ ಬಂದು ನಮಗೆ ಮೆಜರ್ಮೆಂಟ್ ತೊಗೊತಾರೆ. ಡ್ರಿಂಕ್ಸ್ ಮಾಡಿಬಿಟ್ಟು ರಾತ್ರಿ ಬಂದು ಅಲ್ಲಿ ಅಳತೆ ಮಾಡ್ಲಾರ್ದೇ ಮೆಜರ್ಮೆಂಟ್ ತೊಗೊಂಡಿದ್ದಾರಂತ ಕೂಲಿ ಕಡಿಮೆ ಬಂದಿದೆ. ನಿಮ್ಗೆ ಅನ್ಯಾಯ ಆಗಿದೆ, ಕೇಳೋ ರೀತಿ ಹೆಂಗೈತಂದರೆ ನಮ್ದಿನ್ನೂ ನೀತಿ ಸಂಹಿತೆ ಇದೆ. ನಾವು ಜಗಳ ಮಾಡೋದು ಬೇಡ, ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು. ನಮಗೋಸ್ಕರ ಇನ್ನೂ ಇಷ್ಟು ಜನ ಬಂದಿದ್ದಾರೆ. ನಾವು ಘೋಷಣೆ ಕೂಗೋದು ಪಿ ಎ ವಿರುದ್ಧ. ನಾವೇನು ಕೂಗ್ತೀವಿ ಅವ್ರಿಗೆ ಅಷ್ಟೇ ಬರ್ಬೇಕು. ಇಲ್ಲಿ ಅಧ್ಯಕ್ಷರಿಗಾಯ್ತು, ಪಿಡಿಒ ಸರ್ಗಾಯ್ತು, ನಾವು ಏನು ಮಾತಾಡೋದು ಬೇಡ. ನಮಗೆ ನಾವು ಇದು ಮಾಡೋಣ್ರಿ, ಯಾಕಂದರೆ ನಮಗೋಸ್ಕರ ಅವ್ರು ಕೆಲಸ ಕೊಡ್ತಿದ್ದಾರೆ ಕಂಟಿನ್ಯೂ. ಕೆಲಸದ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾವು ಬಂದುಬಿಟ್ಟಿರೋದು ನಮ್ಮ ಕೂಲಿ ಜೊತೆಗೇ ಮೇಟಿಗಳಿಗೆ ಗೌರವಧನ ಕೊಡಬೇಕಂತ ಇದ್ವಿ. 3 ವರ್ಷದಿಂದ ಆದೇಶ ಆದ್ರೂ ಒಬ್ಬ ಮೇಟಿಗೂ ಗೌರವಧನ ಸಿಗ್ತಾ ಇಲ್ಲ. ನಮ್ಮ ಹೊಸಪೇಟೆ ತಾಲೂಕಲ್ಲಿ ಎಲ್ಲರಿಗೂ 25-30 ಸಾವಿರ ರೂಪಾಯಿ ಸಣ್ಣಕ್ಕೆ ಗೌರವಧನ ಸಿಕ್ಕೈತಿ. ಇಲ್ಲಿ ಮೇಟಿಗಳಿಗೆ ಅನ್ಯಾಯ ಆಗೈತಿ. ಆಮೇಲೆ ಬಂದ್ಬಿಟ್ಟು NMMS ಸಲುವಾಗಿ ಅವರು ಬಾಂಡ್ ಬರ್ಸ್ಕೊಂತ ಇದ್ದಾರೆ. ನಮಗೆ ಮೇಟಿಗಳ ಜೊತೆಗೆ ಬಾಂಡ್ ತಗೊಳ್ಳೋದು ಯಾವ ರೂಲ್ಸ್ ಐತಿ ನಮಗೆ? ನಿಮ್ಮನ್ನೆಲ್ಲ ಕರ್ಕೊಂಡು ಮೇಟಿ ಇರ್ತಾರಲ್ವಾ, ಆ ಮೇಟಿ ಜೊತೆಗೆ ಬಾಂಡ್ ಬರ್ಸ್ಕೊಂತಿದ್ದಾರೆ. ಅವರು ಬರ್ಸ್ಕೊಳ್ಳೋಕೆ ಒಂದು ಕಾರಣ ಇರುತ್ತೆ. ಅವ್ರು ಯಾವ ಆದೇಶ ಐತಿ, ಅವ್ರಿಗೆ ಏನಾರು ಹೇಳಿದಾರ, ನಮ್ಗೆ ಅದು ಹೇಳಿಕೆ ಇಲ್ಲಿ ಹೇಳಿದಾರೆ, ನಮ್ಗೊಂದು ಮುಂಚೂಣಿ ಪತ್ರ ಕೊಡಲಿ, ಇದು ಒಂದು ಇದೆ, ಈ ತಮ್ಮ ಆದೇಶ ಐತೆ, ನಾವು ತೊಗೊಳ್ತಾ ಇದ್ದೀವಿ ಬಾಂಡ್ ಅಂತ ನಮ್ಗೆ ಅವ್ರು ಹೇಳಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಪಿಡಿಒ ನಮಗೆ ಕೆಲಸ ಕೊಟ್ಟಿದ್ದಾರೆ. ಓಕೆ, ನಮಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ನಾವು ಎಷ್ಟೋ ಕಿಲೋಮೀಟರ್ ದೂರ ಹೋಗ್ತೀವಿ, ನೆರಳಿಲ್ಲ, ನೀರಿಲ್ಲ, ಪಾಕೆಟ್ ಬಾಕ್ಸ್ ಇಲ್ಲ. ಮೊನ್ನೆ ನಾನೇ ಸೈಟ್ ವಿಸಿಟ್ ಮಾಡ್ತಾ ಇದ್ದೀನಿ, ಗೊಬ್ಬೆ ಬಂದಿದ್ದವು, ಕಾಲು ನೋವಾಗಿದೆ. ನಾನು ಸೈಟಿಗೆ ಹೋಗ್ತಾ ಇದ್ದೀನಿ, ಜನ ನನಗೆ ಬೆಲೆ ಕೊಡ್ತಾ ಇಲ್ಲ. ಒಂದು ಸ್ವಲ್ಪ ನಿಂತ್ರೆ ಮಾತಾಡಕ್ಕೆ ಬಂದಿದ್ದೀನಿ ನಿಮ್ಮ ಪರವಾಗಿ. ಅಂದರೆ ನಮಗೆಲ್ಲ ಗೊಬ್ಬೆ ಬಂದು ನಮ್ಮ ಕೂಲಿ ಕಮ್ಮಿದಾಗ ಬಂದಿಲ್ಲ, ಇವಾಗ ಬಂದಿಲ್ಲ ಅಂತ ನನಗೆ ಬೈತಾರೆ. ಯಾಕಂದರೆ ಅವ್ರು ಗೊಬ್ಬೆ ಬಂದಿದ್ದಾವೆ ಅಂದರೆ ಅವ್ರಿಗೊಂದು ಪಾಸ್ಟೆಡ್ ಬಾಕ್ಸ್ ಕೊಡಬೇಕು. ನಮ್ಮ ನೆರಳು, ನೀರು, ಪಾಸ್ಟೆಡ್ ಬಾಕ್ಸ್ ನಾವು ಈ ಲೆಟ್ರಲ್ಲಿ ಕೇಳಿದ್ದೀವಿ. ಇದಕ್ಕೂ ಇನ್ನು ಏನಾದರೂ ಮಿಕ್ಕಿದ್ರೆ ನೀವು ಹೇಳ್ಬೇಕು, ಇಂಥದ್ದು ಬೇಕಕ್ಕ ನಮಗೆ, ಈ ಥರ ಮಾಡೋಣ, ಇಲ್ಲ ನಮ್ಮ ಕೂಲಿ ಸಲುವಾಗಿ ಅಷ್ಟೇ ಕುಂತಿದ್ದೀವಿ, ಕೂಲಿ ಕೇಳೋಣ ಅಂತ. ಏನಾದರೂ ಸೇರ್ಪಡೆ ಆಗೋದೈತಾ? ಅವ್ರಂಗೆ ನಮ್ಮ ಕೂಡ ಬಾಂಡ್ ಅವರು ನಮಗೆ ಬಾಂಡ್ ಬರ್ಕೊಂಡು ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರು ಹೇಳಿದ್ದಕ್ಕೆ ನಾವು ತಗೊಂಡಿದ್ದೀವಿ, ನಾವೇ ಮುಂಚೆ ತಗೊಂಡಿದ್ದೀವಿ. ಸರ್ ಇಲ್ಲಿ
ಸರ್ ಅದೇ ಏನೋ ಮಾಡ್ಬೇಕಂತ ಒಂದು ಆದೇಶ ಐತೆ ಸರ್ ನಮ್ಗೆ. ಇನ್ನೊಂದು ಏನೈತಿ, ನಮಗೆ 6 ಕೊಟ್ಟ ಮೇಲೆ ನಿಮ್ಮ ಹತ್ರ ಒಂದು ಕೇಳ್ರಿ, ಮೇಟಿಗಳ ಅದರ 6 ಕೊಡ್ತೀರಲ್ವಾ, ರಿಜಿಸ್ಟ್ರೇಷನ್ ನಂಬರ್ ಹಾಕ್ಸ್ಕೋಬೇಕು. 15 ದಿನದೊಳಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಹೋಮ್ ಬಡ್ಸ್ಗೆ ಹಾಕ್ಬಿಟ್ಟು ಕೂಲಿ ಭತ್ತೆ ತಗೊಳಕ್ ಬರುತ್ತೆ. ಅವ್ರು ಆ ಥರ ಮಾಡಲ್ಲ, ಕೆಲಸ ಕೊಡ್ತಿದ್ರೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಸ್ಕೊಡ್ರಿ ನೀವು ರಿಸೋಡಿಗೆ. ಹಾಕ್ಕೊಡ್ಬೇಕು ಸರ್, ಅದು ರೂಲ್ಸ್ ಇದೆ, ಹಾಕ್ಕೊಡ್ಬೇಕು. ಈ ಸಾರ್ ಬಂದಾಗಿಂದ ಎಲ್ಲ ಹಾಕ್ಯಂತಾನೆ ಬಂದಾರ್ರಿ. ಆದ್ರೂ ಕೂಡ ನಾವು ಕೊಟ್ಟದ NMR 6 ಕೊಟ್ರು ಕೆಲಸ ಒಂದು ವಾರದಾಗ ಕೊಟ್ಟಾರ್ರಿ. ಇನ್ನೊಂದು ನಾವು ಕೆಲಸ ಮಾಡ್ತೀವಲ್ಲ, ಈಗ ಗೋಕಟ್ಟಿಲಿ ಉಳಿರ್ತದೆ. ಇವರು ಬಂದು ನಮಗೆ ಕೃಷಿ ಹೊಂಡ ಮಾಡಿ ಹೊಂಡ ಮಾಡ್ತಾರೆ. ನಾವು ಈಗ DF ಕೇಳ್ತಾರೆ ಲಾಂಗ್ ಮಾಡ್ಬೇಕಾ ಅಥವಾ NMR ಇರ್ತಲ್ಲ ಲಾಂಗ್ ಮಾಡ್ಬೇಕಾ ಅಂತ ಕೇಳ್ತೀವಿ. ಇದು ಆಪ್ಷನ್ ಐತೆ ಮೇಡಮ್ ಎಲ್ಲರಿಗೂ. ಕೃಷಿ ಹೊಂಡ ಗಟ್ಟಿ ಗಟ್ಟೈತೆ ಮೇಡಮ್. ಬೈಲಹೊಂಗೇರಿ ಪಂಚಾಯತಿ ಕೆಲಸ ಮಾಡ್ತೀನಿ, ಅಲ್ಲೇ ಅದೇ ಇದೇ ತರ ಅನ್ಯಾಯ ಮಾಡಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಇದೇ ತರ ಮಾಡಿದ್ರೆ ನಮ್ಗೆ ಬೇಡ, ಆ ಟಿಎ ನಮ್ಗೆ ಇರೋದು ಬೇಡ. ಟಿಎ ಬೇಡ, ಯಾವತ್ತ ಬೇಡ ನಡೆಯತ್ತದ. ಎಲ್ಲರೂ ಬೇಡ, ಅದಕ್ಕೆ ಒಬ್ಬೊಬ್ರು ಮಾತಾಡ್ರಿ. ಯಾರೋ ಒಬ್ಬೊಬ್ರು ಮಾತಾಡ್ರಿ ಮೇಡಮ್. ಒಂದ್ ಸತಿ NMR MIS ಮಾಡಿದ್ಮೇಲೆ ಇನ್ನೊಂದ್ ಸತಿ MIS ಮಾಡಕ್ ಬರ್ತದ, ಅದು ಬರಲ್ಲ. ಮೊನ್ನೆ ಏನಾಗಿತ್ತಂದ್ರೆ ನಮಗೆ ರಿಜೆಕ್ಟ್ ಮಾಡ್ಕೊಂಡು ಮಾಡಕ್ ಬರುತ್ತಾ, ಇಂತಿಷ್ಟು ಟೈಮ್ ಅಂತ ಇರ್ತೈತಿ, ಆ ಟೈಮ್ ಒಳಗಿದ್ರೆ ಮಾಡ್ಬೋದು ರಿಜೆಕ್ಟ್. ಆಯ್ತು. ಈಗ ಇದಕ್ಕಂತೂ ಮುಂಚಿತೆಗೆ PDO ಅವರು ಎಲ್ಲರನ್ನೂ ಕುಳಿಸ್ಕೊಂಡು ನಮಗೆ ಕಡಿಮೆ ಕೂಲಿ ಹಾಕಿದ್ರು. ಕಡಿಮೆ ಕೂಲಿ ಹಾಕಿದ್ರೆ ಮೇಡಮ್ ಸಾರ್ ಜವಾಬ್ದಾರಿ ಹೋಗ್ತಿರಂತ, ಆಯ್ತು ಸರ್ ನಿಮಗೆ ಕಡಿಮೆ ಆಗೈತಿ, ಮೆಜರ್ಮೆಂಟ್ ಹೇಳಿ ಸರ್ ಏನು ಹೇಳಿದ್ರು, ಈ ಸರಿ ಬ್ಯಾಸ್ಗೆ ಐತಿ, ಅಮೌಂಟ್ ಹಾಕಿ ಕೊಡ್ರಿ ಅಂತ ಹೇಳಿದ್ಮೇಲೆ PDO ಅವರು ಕುಂದಿಸ್ಕೊಂಡು ಮೇಡಮ್ ಅವ್ರು ಕುಂದಿಸ್ಕೊಂಡು ಕಾಂಪ್ರಮೈಸ್ ಮಾಡಿ ಈ ಸರಿ ಫುಲ್ ಹಾಕಿಕೊಟ್ಟು ಅಂತ ಹೇಳಿದ್ರು. ಅವತ್ತು ಇನ್ನೊಂದ್ಸತಿ MIS ಮಾಡ್ಬೋದಾಯ್ತಲ್ಲ, ಒಂದ್ಸರಿ ಮಾಡಿದ್ ಇನ್ನೊಂದ್ಸತಿ ಬರುತ್ತಲ್ಲ, ಹಂಗೆ ಇನ್ನೊಂದ್ಸತಿ ಮಾಡ್ಬೋದಾಯ್ತಲ್ಲ, ಮಾಡ್ಲಿಲ್ಲ. ಅಲ್ಲ ಒಂದು ನಿಮಿಷ ಆಯ್ತು, ನಾವು ಅದು ಮಾಡೋದು ಬೇಡ ಅಂತ ಹೇಳಿ PDO ಅವ್ರು ಏನು ಹೇಳಿದ್ರು, ಆಯ್ತಪ್ಪ ಇಪ್ಪತ್ತು ನಾನು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ, ಇನ್ನೊಂದ್ಸತಿ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ವಿ. ಹೀಗೆ ಪಂಚಾಯತಿ PDO ಹೇಳಿದ ಮಾತ್ರ TA ಕೇಳ್ಬೇಕು, ಇನ್ನಿತರೆಲ್ಲರೂ ಕೇಳ್ಬೇಕಾನೆ. ಈಗ PDO ಹೇಳಿದ ಮಾತ್ರ TA ಕೇಳಿಲ್ಲ ಅಂದ್ರೆ ಇವ್ರ ಮೇಲೆ TA ಅದಲ್ಲ, TA ಕೇಳ ಇವ್ರು ಅಂದ್ರೆ ನಮ್ಗೆ ಅದನ್ನ ಉತ್ತರ ಬೇಕು. TA ಕೇಳಿದ್ರೆ ಅವ್ರು ಇದು ಪಟ್ಟ ಬೇಡ. ಒಂದು ಎರಡನೇದು ಮೆಜರ್ಮೆಂಟು TS ಪಾಟಿಕೊಂಡು ಲೇಬರ್ ಕೆಲಸ ಮಾಡಿದ್ಮೇಲೆ ಲೇಬರ್ ಕೆಲಸ ನೋಡಿ ಅಳತಿ ತಗೊಂಡು ತಾನೇ MIS ಮಾಡೋದು. ಅವ್ರು ಯಾವುದೇ ಥರದನ್ನ ಜಾಗ ನೋಡಿದರೆ ಬಂದು MIS ಮಾಡ್ಯಾರಂದ್ಮೇಲೆ ಯಾವ ಥರ ನಾವು ಚರ್ಚೆ ಮಾಡಿ ಕೆಲಸ ಅವ್ರು ಸ್ಪಾಟ್ ಬಂದರೆ ಅವರು ಅದು ಕರೆಕ್ಟ್. ಯಾಕಂದರೆ ಸ್ಪಾಟಿ ಬಂದಿಲ್ಲ ಅಮೌಂಟ್ ಪೇಮೆಂಟ್ ಮಾಡ್ಯಾರಂದ್ಮೇಲೆ ಅವ್ರು ಯಾವ ಆಧಾರದ ಮೇಲೆ ನಮಗೆ 300 ರೂಪಾಯಿ ಹಾಕಿರೋದು ಬೇಕಲ್ಲ, ಆಯ್ತು ಈಗ 300 ರೂಪಾಯಿ ಹಾಕಲಿ. ಇಲ್ಲಿಂದ ಇನ್ಮೇಲೆ ಏನು NMR ಕೊಡ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಸೈಟಿ ಬರೋದು ಈಗ ಹೆಂಗೆ ಹಂಗೆ ಕೊಟ್ಟಾಗಿ ಅವ್ರು ಒಪ್ಪತ್ಕೋಬೇಕಂದ್ರೆ ಜನವರಿ ತಿಂಗಳ ಮಾಡಿರೋದು ವರ್ಕ್ ಮಾರ್ಚ್ 2nd ವೀಕ್ ಅಮೌಂಟ್ MIS ಮಾಡಿ ಅಂದ್ರೆ ಕೆಲಸ ಮುಗಿದ್ಮೇಲೆ 2.5 ತಿಂಗಳ ತನಕ MIS ಮಾಡ್ದಂಗೆ ಆಮೇಲೆ ಆತಂದ್ರೆ ಹೌದು ತಡ್ರಿ, ಅವಾಗ ಹಾಕ್ಯಾರಲ್ಲ ದುಡ್ಡು, ಅವಾಗ ಹಾಕ್ಲಿ 3 ತಿಂಗಳು ಬಿಟ್ಟು ಹಾಕ್ಲಿ. ಅದ್ರಾಗ ಭಾಳ ಮಂದಿ ದುಡ್ಡ ಬಿತ್ತಿಲ್ಲ, ಅವ್ರು MIS ಮಾಡಲ್ಲ. MIS ಆಗಿಲ್ಲ. ನಾವೇನ್ ಕೇಳ್ತೀವಿ, ಇವ್ರು ಏನ್ ಹೇಳ್ತಾರೆ, ಅಲ್ಲಿ ಮಾತಾಡೋಣ ತಡ್ರಿ. ಇವ್ರು ಏನ್ ಹೇಳ್ತಾರೆ 2 ತಿಂಗಳಾದ್ಮೇಲೆ ಪೇಮೆಂಟ್ ಆಗೈತಿ, ಅಲ್ಲಿಗೆ 3 ತಿಂಗಳು ಅಂತ ಗೊತ್ತಾಗಿದೆ. ಆ ವರ್ಕಿಂದ ಏನು ಜನವರಿ ಡಿಸೆಂಬರ್ಗೆ ಏನು ವರ್ಕ್ ಮಾಡಿದ್ದೈತಲ್ಲ, ಆ ವರ್ಕಿಂದು ಡೇಟು ನಮಗೆ ಗೊತ್ತಿಲ್ಲ, ನೆನಪರಿ 4-5 ತಿಂಗಳಾಯ್ತು. ಇವ್ರದ್ದು ಕೆಲ್ಸಕ್ಕೆ ಬಂದು MIS ಆಗಿಲ್ಲ, ರಿಪೋರ್ಟ್ ಅಲ್ಲಿ MIS ಆಗಿಲ್ಲ, ನಿಮ್ಗೆ ದುಡ್ಡು ಬಿದ್ದಿಲ್ಲ ಅನ್ನೋ ನಮಗೆ ಕನ್ಫರ್ಮ್ ಆಯ್ತು. ಇವ್ರು ಏನಂತಂದ್ರೆ ಮೇಟಿ ಇದನ್ನ ಪ್ರೆಸೆಂಟ್ ಹಾಕಿಲ್ಲ, ಆ ಡೇಟ್ ಆಗೈತಿ NMMS ಆ್ಯಪ್ನಾಗೆ. ಅದಕ್ಕೆ ನಾವೇನಂದ್ವಿ ಲೇಬರ್ಗೆ, ನಾನು ಲೇಬರ್ ನಮ್ಮ ಲೇಬರ್ಗೆ ನಾನೇನು ಹೇಳಿದೆ, ನಮಗೆ ಬೇಕಾಗಿರೋದು ಆಬ್ಜೆಂಟು ಪ್ರೆಸೆಂಟು. ಆಬ್ಜೆಂಟ್ ಆಗಿದ್ರೆ ನನ್ನ ತಪ್ಪೈತಿ, ನಾನು ಇವ್ರಿಗೆ ಪ್ರೆಸೆಂಟ್ ಆದರೆ ಪಂಚಾಯತಿ ಡಿಪಾರ್ಟ್ಮೆಂಟ್ ಇದ್ದದು ಮೇಲಧಿಕಾರಿಗೆ ಸಂಬಂಧಪಟ್ಟದ್ದು ಕೇಳೋಣ. ಅದಕ್ಕೆ ನಾವೇನಿದ್ವಿ ಪ್ರೆಸೆಂಟು ಆಬ್ಜೆಂಟ್ ಇವೆರಡು ಆಪ್ಷನ್ಸ್ ಇರೋದು ನಾವು ಕೇಳಿರೋದು. ಪ್ರೆಸೆಂಟ್ ಆದರೆ ಪ್ರೆಸೆಂಟ್ ಅಂತ ಕೊಡ್ರಿ, ಆಬ್ಜೆಂಟ್ ಆದರೆ ಆಬ್ಜೆಂಟ್ ಅಂತ ಕೊಡ್ರಿ, ಇವೆರಡೇ ಕೇಳಿರೋದು ನಾವು, ಬೇರೆ ಏನು ಕೇಳಿಲ್ಲ. ಅವ್ರಿಗೆ ದುಡ್ಡು ಕೊಡಂತ ಕೇಳಿ ಸರ್
ಮಾತ್ರ ಬರ್ತಾರೆ ಅಲ್ಲ ಸರ್, ನಿಮ್ಮ ಆನ್ಲೈನ್ ತೋರಿಸ್ಬೇಕಲ್ಲ ಸರ್. ಹಳೆ ಡೇಟಿಂದು ಈಗ ನಿಮ್ಮ ಸಮಸ್ಯೆ ಐತೆ ಎಷ್ಟು ದಿನ ತನಕ ಬಂದ ಸರ್, ಬಂದರೆ ಮೇಟಿ ಪ್ರೆಸೆಂಟ್ ಹಾಕಿರೋದಕ್ಕೆ ಅದನ್ನ ಅಮೌಂಟ್ ಬರಲ್ಲ. ಹಾಕಿದ್ರೆ ಮಾತ್ರ ಬರುತ್ತೆ. ಮತ್ತೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ಅಲ್ಲ ಸರ್, ಅದೊಂದಲ್ಲ ಸರ್, ನಾನು ಪ್ರೆಸೆಂಟ್ ಆಗಿ ಪ್ರೆಸೆಂಟ್ ಅಂತ ಇಂಜಿನಿಯರ್ ನ್ಯಾಯ ಬೇಕು, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ ಶಿಸ್ತು ಶಾಂತಿ, ಶಿಸ್ತು ಶಾಂತಿ. ಕೆಲಸ ಕೊಡಿ, ಕೂಲಿ ಕೊಡಿ. ಕೆಲಸ ಕೊಡಿ, ಕೂಲಿ ಕೊಡಿ. ಕೆಲಸ ಕೊಡಿ, ಕೂಲಿ ಕೊಡಿ. ಮೆಜರ್ಮೆಂಟ್ ಅನ್ನು ನೋಡದೆ ಇಂಜಿನಿಯರ್ ವಿರುದ್ಧ ನಮಗೆ ಕುಂತಿರೋದಕ್ಕೆ ಧಿಕ್ಕಾರ, ಧಿಕ್ಕಾರ. ಟಿಎ ಅನ್ನು ಅಮಾನತುಗೊಳಿಸಬೇಕು. ವೀರೇಶ್ ಜ್ಯೋತಿ ಮೇಡಮ್ ಒಬ್ರು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡಲ್ಲ ಅಂತ ಇರ್ಲಿ ಬಿಡ್ರಿ, ಬೇಡ ಬೇಡ ಈ ಪಂಚಾಯತ್ಗೆ ಎಲ್ಲ ಪಂಚಾಯತಿ ಹಂಗ್ ಮಾಡಿ ಇಲ್ಲಿ ಬಂದಿದ್ದಾರೆ. ನಾನಿರೋ ಪಂಚಾಯತಿ ಹೊಸಪೇಟೆಗೆಲ್ಲ ಹಂಗೆ ಮಾಡಿ ಇಲ್ಲಿ ಬಂದಿದ್ದಾರೆ. ಅವ್ರು ಇಲ್ಲಿ ಹಿಂಗೆ ಮಾಡ್ತಾರೆ ಅಂದ್ರೆ ಅವ್ರು ಕಳ್ಸಲ್ಲ, ಅವ್ರು ಏನಾದ್ರು ಮಾಡಿ. ಈ ಪಬ್ಲಿಕ್ ಮಾತಾಡ್ಬಿಡಿ ಸರ್, ಆ ಸಮಸ್ಯೆ ಇಂಜಿನಿಯರ್ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ. ಇಂಜಿನಿಯರಿಂದ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀವಿ. ಅವ್ರ ಬದಲಿ ನಮಗೆ ಅನುಕೂಲ, ಕಾರ್ಮಿಕರಿಗೆ ಅನುಕೂಲ ಸರಿ ನೀವು ಕ್ಷಮಿಸಿ ನಮಗೆ ಅವಕಾಶ ಕೊಡ್ರಿ. ನೆಕ್ಸ್ಟ್ ನಿಮ್ಗೆ ಏನೋ ತೊಂದರೆ ಆಗದಂತೆ ಸಂಪೂರ್ಣ ಕೂಲಿ ಹಾಕಿಕೊಡೋ ಜವಾಬ್ದಾರಿ ನಮ್ದು. ಇದನ್ನ ಹಾಕೊಡ್ಬೇಕು ಸರ್ ನಾವು ಕೆಲಸ ಮಾಡಿದ ತಪ್ಪಾಗೈತಿ, ನಾವು ಸರಿ ಮಾಡ್ತೇವೆ ಅಂತ ಹೇಳಿದ್ರಿ ಸರ್. ನೀವು ನಾವು ನಿಮ್ಮನ್ನ ಕೇಳ್ತೀವಿ ಸರ್. ನಾವು ಕೆಲಸ ಮಾಡಿದ್ರೆ ನಿಮ್ಮನ್ನ ಕೇಳ್ತೀವಿ ಸರ್. ನಾವು ತಪ್ಪಾಗೈತಿ, ನಾವು ಸರಿ ಮಾಡ್ತೇವೆ ಅಂತ ನೀವು ಫೈನಲ್ ಮಾತು ರಿಪೋರ್ಟ್ ಮಾಡಿ ಅವ್ರ ಮೇಲೆ ಸಸ್ಪೆನ್ಷನ್ಗೆ ಕ್ರಮ ವಹಿಸ್ತಾರೆ. ಸರ ಈಗ ಕಡ್ರಿ ಈಗ ಚಾರ್ಜ್ ನಾನು ಬಂದ ಮೇಲೆ ಡಿಸೆಂಬರ್ಗೆ ಒಂದ್ಸರಿ ಹಾಕಿದ್ದೀನಿ. ಈಗ ಮತ್ತೆ ಬರ್ತಕ್ಕಂಥ ಎಲ್ಲ ಮೇಟಿಗಳ ಇವನ್ ಚಾರ್ಜನ್ನು ನಾನು ತುಂಬಿಕೊಡ್ತೀನಿ. ಸರ್ 89 ಮಂದಿ ಮೇಟಿಗಳು ಅಷ್ಟೇ ನಮ್ಮ ಪಂಚಾಯತಿ ಒಳಗಂತ ಹೇಳ್ಯಾರ. ಇವತ್ತಿನವರು ನಮ್ಮ ಹೆಸರಿಲ್ಲ ಸರ್ ಮೇಟಿಗಳನ್ನ ಇದ್ರಾಗ ಚೆಕ್ ಮಾಡಿ ನನಗೆ ಒಂದು ಲಿಸ್ಟ್ ಕೊಡಿ ಸರ್. ನಾನು ಮಾಡ್ಸಕ ಮೇಟಿ ಕೆಲಸ ಮಾಡಕಚ್ಚಿ 4 ವರ್ಷ ಆಯ್ತು. ನಾನು ಮಾಡಕಚ್ಚಿ 4 ವರ್ಷ ಆಯ್ತು. ಇವತ್ತಿನವರೆಗೂ ನಾನು ಮೇಟಿ ಇಲ್ಲ ಪಂಚಾಯತಿ ದಾಖಲಾತಿ ಕೊಡ್ರಿ, ರಿಜಿಸ್ಟರ್ ಆಗತ್ತೆ ನಿಮ್ದು. ಆಮೇಲೆ ಸರ್ ಅದು ಬಾಂಡ್ ವಿಚಾರ ಸ್ವಲ್ಪ ಕ್ಲಿಯರ್ ಮಾಡ್ರಿ ಸರ್. ಅವ್ರಿಗೆ ಬಾಂಡ್ ನಮ್ಮ ಮೇಲಾಧಿಕಾರಿಗಳು ಹೇಳಿದ್ದಾರೆ, ಅವರು ಬೇಡ ಅಂದ್ರೆ ನಾವು ತಗೊಳಲ್ಲ. ನಾವಾಗಿ ಮಾಡಿಲ್ಲ ಅದನ್ನ. ಏನಿದೆ ನಾವು ಅದ್ಲಿ ಬದ್ಲಿ ಕರ್ಕೊಂಡ್ಬರಲ್ಲ, ಮತ್ತೆ fake attendance ಹಾಕಲ್ಲ ಅಂತ ಅಷ್ಟೇ ಇರೋದು. ಪಂಚಾಯತ್ ಅದೇ ಬಾಂಡ್ ತಗೊಂಡಿದ್ರು. ಅಲ್ಲಿ ಏನೋ ಸೈಟಲ್ಲಿ ಯಾರಿಗೆ ಏನಾರೋ ಅನಾಹುತ ಆಯ್ತಂದ್ರೆ ಮೇಟಿನೇ ಹೊಣೆಗೆ ನಂಗೆ ಬರ್ಸ್ಕೊಂತಾರ ಸರ್. ಇಲ್ಲ ಆ ಥರ ಇಲ್ಲ ನಮ್ಮಲ್ಲಿ ಅದಿಲ್ಲ. ಅವ್ರಿಗೆಲ್ಲ ಬಂದರು ವಾಪಸ್ಸೇ ಕಳಿಸಿದ್ದಾರೆ. ಎರಡೇ ಆಪ್ಷನ್ ಇರೋದು. ಅದ್ರಲ್ಲಿ ಅದ್ಲಿ ಬದ್ಲಿ ಕರ್ಕೊಂಬರಲ್ಲ ಒಂದು, ಮತ್ತೆ ಫೇಕ್ ಅಟೆಂಡೆನ್ಸ್ ಹಾಕಲ್ಲ. ಅದಕ್ಕೆ ಜವಾಬ್ದಾರಿ ನಾವು ಅಂತ ಅಷ್ಟೇ ಇರೋದು. ಅದ್ರಲ್ಲಿ
ಪೇಪರಲ್ಲಿ ಮಾಡಿರೋದು ಅದು ಬಾಂಡ್ ಪೇಪರ್ ಅಲ್ಲ. ನೆಕ್ಸ್ಟ್ ಮಂತ್ಲಿಂದ ಅದು ಈಗ ಒಟ್ಟು ನಾವು ಹೇಳ್ತೀವಿ ಈ ಥರ ಅಬ್ಜೆಕ್ಷನ್ ಇದೆ ಅಂತ ಹೇಳಿದ್ರೆ ಅವ್ರ ತಗೊಂಡ್ರೆ ನೀವು ಕೊಡ್ಬೇಡ್ರಿ ಯಾರು ನೀವು ಕೇಳ್ರಿ ಸರ್ ಅಲ್ಲಿ ಕಂಪಲ್ಸರಿ ಮಾಡಿಲ್ಲ ನಾವು ಹೇಳಿದ್ರಿ ಅಂತ ಅಲ್ಲಿ ಬಾಡ್ ಸರ್ ಆಯ್ತು ಸರ್, ಈಗ ನೀವು ಈಗ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಈಗ ಪ್ರತಿಭಟನೆ ಉದ್ದೇಶಿಸಿ? ಅನ್ಯಾಯ ಆದದನ್ನ ಸರಿಪಡಿಸ್ಕೊಡ್ತೀವಿ ಮತ್ತೆ ಇಂಜಿನಿಯರ್ ಮೇಲೆ ಕ್ರಮ ತಗೊಳ್ಳಕ್ಕೆ ನಾವು ಮೇಲಧಿಕಾರಿಗೆ ಪತ್ರ ಬರೀತೀವಿ. ಒಂದು ಸರ್, ಎರಡನೇದು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಪ್ರಥಮ ಚಿಕಿತ್ಸೆ ಭೇಟಿಗಳಿಗೆ ಜವಾಬ್ದಾರಿ ಮತ್ತೆ ಕೊಟ್ಟಿದ್ದೀವಿ ನಾವು ಅವರಿಗೆ. ಎಲ್ಲ ಗ್ರಾಮಗಳಿಗೆ ಕೊಟ್ಟಿದೆ, ತಳಕಲ್ಲು ಮತ್ತೆ ಅಡಿಮಲಿಕೇರಿ ಕೊಟ್ಟಿಲ್ಲ. ಹಾಸ್ಪಿಟಲ್ ನೀವೆಲ್ಲರೂ ಫಸ್ಟ್ ಏಡ್ ಬಾಕ್ಸ್ ಒಂದಿಬ್ರು ಹೆಣ್ಮಕ್ಳು ಬರೀ ನೀವು ಒಂದಿಬ್ರು ಬರೀ ಹೋಗ್ರಿ ಕೊಡೋಣ ಬಸಣ್ಣ, ಓಯ್ ಮೆಮೊರಾಂಡಮ್ ಕೊಡ್ತಾರೆ. ಅಲ್ಲೇ ಕೂತ್ತಾರೆ ಬಹಳ ಮಂದಿ ಹಾಂ ಶಬೀರ್ ಬಾಸ್ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಈ ಕಡೆ ವೀರೇಶ್ ಆ ಕಡೆಗೆ ನೀವು ಸರ ಸ್ವಲ್ಪ ಬರ್ರಿ ಬರ್ರಿ, ಈ ಕಡೆ ಬರ್ರಿ, ಕಾಣಿಸ್ಕೊಂತಾರೆ ಎಲ್ಲರೂ ಕಾಣಿಸ್ಕೊಂತಾರೆ. ಎಲ್ಲರೂ ಬರ್ತಾರೆ. ಮುಂದೆ ಏನಾಗಬೇಕನ್ನೋ ಸ್ವಲ್ಪ ಹೇಳ್ತೀರಾ? ನಮಸ್ಕಾರ, ನನ್ನ ಹೆಸರು ಶೈನಾಜ್ ಅಂತ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಲ್ಲಿ ಜಿಲ್ಲಾ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಈ ಭಾಗ ಬಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ನಾನು ಇವ್ರ ಸೈಟ್ ಎಲ್ಲ ಹೋಗಿದ್ದೇನೆ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಕೆಲಸ ಬಂದ್ಬಿಟ್ಟು. ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದಿಷ್ಟೇ, ಟಿ ಆದರ್ ಸರ್, ವಿಜಯ್ ಸರ್ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಕೆಲಸ ಮಾಡಿದ್ಮೇಲೆ ಅವ್ರು ಜನರ ಮುಂದೆನೇ ಮೆಜರ್ಮೆಂಟ್ ತೊಗೋಬೇಕಂತ ರೂಲ್ಸ್ ಇದ್ರು ಕೂಡ ಜನ ಓದಿ ಮೆಜರ್ಮೆಂಟ್ ತೊಗೊಳಕ್ಕೆ ಹೋಗಿದ್ದಾರೆ. ಅದರಲ್ಲಿ ಅವರು ಅಳತಿ ಪ್ರಕಾರ ಟೇಪ್ ಇಟ್ಟಿಲ್ಲ ಅಂತ ಅಳತಿ ಮಾಡಿಲ್ಲ ಅಂತ, ಅದೇ ನೋಡ್ಬಿಟ್ಟು ಸುಮ್ಮನೆ ಅಳತಿ ಮಾಡಿದ್ದಾರೆ. ಕಣ್ಣಿಲೆ ನೋಡ್ಬಿಟ್ಟು ಮೆಜರ್ಮೆಂಟ್ ಬರ್ತಿದ್ದಾರೆ ಅಂತ ಇಲ್ಲ ನಮ್ಮ ಜನಸಂಖ್ಯೆ ಎಲ್ಲ ಹೇಳ್ತಿದ್ರು. ಆಮೇಲೆ ನಮಗೆ ನಾವು 3-4 ಕಿಲೋಮೀಟ್ರ್ ಮಕ್ಕಳು ಮರಿನ್ ಬಿಟ್ಟು ಬಿಸಿಲಿದೆ, ಅಷ್ಟು ಕಿಲೋಮೀಟ್ರ್ ಹೋಗಿ ದುಡಿಯೋಕೆ ಹೋಗಿರ್ತಾರೆ ಜನ. ಆ ದುಡಿದ ಜನಕ್ಕೆ ಕರೆಕ್ಟ್ ಕೂಲಿ ಬಂದಿಲ್ಲ ಅಂದರೆ ಜನ ಮತ್ತೆ ಯಾವ ಥರ ಆಕ್ರೋಶ ಆಗ್ತಾರೆ ಅಂದರೆ, ಈ ಸದ್ಯ ಮಟ್ಟಿಗೆ ಪಂಚಾಯತ್ ಲೆವೆಲಲ್ಲಿ ಬಂದು ಮಾತಾಡ್ತಿದ್ದಾರೆ. ಇದನ್ನ ಇಲ್ಲಿ ಬಗೆಹರಿಸ್ಕೊಟ್ಟಿಲ್ಲ ಅಂದರೆ ನಾವು TP ಮುಖಾಂತರ ಅಥವಾ ಜಿಲ್ಲಾ ಪಂಚಾಯತ್ CO ಮುಖಾಂತರ ನಾವು ನ್ಯಾಯ ಬಗೆಹರಿಸ್ಕೊಂತೀವಿ. ಆದಷ್ಟು ನಮಗೆ ಇದು ಕೂಲಿಯಿಂದಲೇ ಪಾವತಿ ಮಾಡಬೇಕು, ಜನರ ಮುಂದೆ ಮೆಜರ್ಮೆಂಟ್ ತೊಗೋಬೇಕು. ನಮ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಕೊಡೋ ತೊಂದರೆನೇ ಸಾಕಾಗೋಗಿದೆ. ಎಲ್ಲೋ ನೇಮ್ ಬೋರ್ಡ್ ಇರುತ್ತೆ, ನಾವು ಎಲ್ಲೋ ಕೆಲಸ ಮಾಡಿಬಿಟ್ಟು 3-4 ಕಿಲೋಮೀಟ್ರ್ ಹೋಗಿ ಫೋಟೋ ಬಿಡಿಸ್ಕೋಬೇಕು. ಆಮೇಲೆ ಅಷ್ಟು ಜಾಲಿ ಕಡ್ದು ಎಲ್ಲ ಕಡ್ದು ಒಂದು ಪಾಸ್ಟೆಡ್ ಬಾಕ್ಸ್ ಇಲ್ಲ, ಒಂದು ನೀರಿಲ್ಲ, ಒಂದೇನಿಲ್ಲ. ಆದರೂ ಜನ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ದೂರ ಹೋಗಿ ಕೆಲಸ ಮಾಡೋದು ಹೆಚ್ಚಿಂದಿದೆ ಈ ಬಿಸಿಲಲ್ಲಿ. ಆ ಕೂಲಿ ಕೆಲಸ ಮಾಡಿದ ತಕ್ಕಂಗೆ ಕೂಲಿ ಹಾಕಿಲ್ಲ ಅಂದರೆ ಆ ಇಂಜಿನಿಯರ್ ನಮ್ಗೆ ಯಾಕೆ ಬೇಕು ಅಂತ ಇಂಜಿನಿಯರ್ ನಮ್ಮ ಜನಕ್ಕೆ ಬೇಡ. ಕರೆಕ್ಟ್ ಕೂಲಿ ಹಾಕಂತ ಇಂಜಿನಿಯರ್ ಬೇಕು, ಕರೆಕ್ಟ್ ಕೆಲಸ ಕೊಡಬೇಕು. ನಾವು ಎಷ್ಟು ಮೇಟಿ ಚಾರ್ಜ್ ಗೌರವಧನ 3 ವರ್ಷದಿಂದ ಆದೇಶ ಆದ್ರೂ ಮೇಟಿ ಚಾರ್ಜ್ ಆಗಿಲ್ಲ. ಇಲ್ಲಿ ಮೇಟಿಗಳ ಬೇಡಿಕೆ ಇದೆ, ಜನರ ಬೇಡಿಕೆ ಕೂಲಿ ಕರೆಕ್ಟಾಗಿ ಬರಬೇಕಂತ ಇದೆ. ಅದು ಮುಂದಿನ ದಿನದೊಳಗೆ ನಮ್ಗೆ ಕರೆಕ್ಟ್ ಸರಿಯಾದ ಕೂಲಿ ಹಾಕಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡೋಕ್ಕೆ ಜನ ತಯಾರಿದ್ದಾರೆ ಸರ್. ಇದನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.